ಹಾವೇರಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಗಾಢ ನಿದ್ರೆಗೆ ಜಾರಿರೋ ಹಾಗೆ ಕಾಣಿಸ್ತಾ ಇದೆ. ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆದರೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ಜಾಣ ಕುರುಡುತನವನ್ನ ಮೆರೀತಾ ಇದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಾವೇರಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಅಕ್ರಮ ಕಲ್ಲು ಗಣಿಗಾರಿಕೆ. ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ನಿತ್ಯವೂ ನರಕ. ಹುಣಸಿಕಟ್ಟಿ ಗ್ರಾಮದ ಹಲವು ಮನೆಗಳಲ್ಲಿ ಬಿರುಕು. ಹಾವೇರಿ ಜಿಲ್ಲೆಯಾದ್ಯಂತ 10 ಕಡೆ ನಾಯಿ ಕೊಡೆಯಂತೆ ಅಕ್ರಮ ಕಲ್ಲು ಕ್ವಾರಿಗಳು ತಲೆ ಎತ್ತಿವೆ. ರಾಣೆಬೆನ್ನೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಬಳಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಕೆಲವು ಕ್ವಾರಿಗಳು ಅಧಿಕೃತವಾಗಿದ್ದು, ಆದರೆ ಪರಿಸರ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಗ್ರಾಮದ ಜನರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮದ ಬಳಿಯ ಮನೆಗಳ ಗೋಡೆ ಬಿರುಕು ಬಿಟ್ಟು ದೇವಸ್ಥಾನದ ಮೇಲೆ ಧೂಳು ಬೀಳುತ್ತಿದೆ. ನೀರಿನ ಟ್ಯಾಂಕರ್ನಲ್ಲಿ ಧೂಳು ಬೀಳುತ್ತಿದೆ. ಇಲ್ಲಿನ ಗಣಿಗಾರಿಕೆ ಬಂದ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಗ್ರಾಮದ ಜನರು ಅಕ್ಷರಶಃ ಕಲ್ಲು ಗಣಿಗಾರಿಕೆಗೆ ತತ್ತರಿಸಿ ಹೋಗಿರುವಂಥದ್ದು. ಹುಣಸಿಕಟ್ಟಿ ಗ್ರಾಮ 100 ಮೀಟರ್ ಸಮೀಪದಲ್ಲಿಯೇ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಗ್ರಾಮದ 300ಕ್ಕೂ ಅಧಿಕ ಕುಟುಂಬಗಳು ನಲಗಿ ಹೋಗಿರುವಂಥದ್ದು. ಬೆಳಗ್ಗೆ ಆದರೆ ಧೂಳು ಕಲ್ಲನ್ನು ಸ್ಫೋಟಿಸುವಂತಹ ಸೌಂಡ್ ಆಗ್ತಿರೋ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತಿಲ್ಲ. ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಸಮೀಪ ಒಂದು 100 ಮೀಟರ್ ಸಮೀಪ ಹತ್ತಿರದಲ್ಲಿಯೇ ಕಲ್ಲು ಕ್ವಾರಿಯನ್ನು ಕೊಯ್ಯುವಂತಹ ಗಣಿಗಾರಿಕೆಯನ್ನು ನಡೆಸಲಾಗ್ತದೆ. ಗ್ರಾನೈಟನ್ನು ಸಿಡಿಸಿ ರಾತ್ರಿ ಸ್ಫೋಟವನ್ನು ಮಾಡಲಾಗ್ತದೆ. ಸೌಂಡಿಗೆ ರಾತ್ರಿ ಎಲ್ಲ ಮಲಗ್ತಾ ಇಲ್ಲ. ಧೂಳು ಕೂಡ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಅಂತರ್ಜಲ ಕೂಡ ಬತ್ತಿ ಹೋಗ್ತಾ ಇರುವಂಥದ್ದು, ಆ ಧೂಳು ಬರೋದನ್ನು ನಿಲ್ಲಿಸಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕುರಿಗಳನ್ನು ನೋಡ್ತಿರ್ಬೋದು, ಧೂಳುಗಳನ್ನ ಸಮೇತವಾಗಿ ಮೇವು ತಿನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಜಿಲ್ಲಾಡಳಿತ ಯಾವ ರೀತಿ ಪರ್ಮಿಷನ್ ಕೊಟ್ಟಿರುವಂಥದ್ದು, ಗ್ರಾಮದ ಜನರು ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯಂತ ಕ್ಯಾರಿ ಅಂತಲ್ಲ. ಇನ್ನಾದರೂ ಗ್ರಾಮದ ಸಮೀಪದಲ್ಲಿ ನಡ್ತಕ್ಕಂತಹ ಈ ಗಣಿಗಾರಿಕೆಯನ್ನ ಬಂದ್ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿರುವಂತದ್ದು. ನಮ್ಮಲ್ಲಿ 300 ಮನೆ ಹಾಕವು. ಯಾಕಂದ್ರೆ ಧೂಳಿನ ಸಂಬಂಧ ರೊಟ್ಟಿ 3 ಬಳ್ಳಿ ಹಚ್ಚಿರ ನಾಮದ ಆಕತಿ. ಎಷ್ಟೋ ಅರ್ಜಿ ಕೊಟ್ಟರು, DC ಕೊಟ್ವಿ, AC ಕೊಟ್ವಿ, ತಹಸೀಲ್ದಾರ್ ಕೊಟ್ರಿ, ಯಾರು ಇದಕ್ಕೆ ಸ್ಪಂದನೆ ಮಾಡಲಿಲ್ಲ. ಅಧಿಕಾರಿಗಳಿಗೆ ಹೆದರಿಸಿ ಮತ್ತೆ ಬಂದ್ ಮಾಡ್ತಾರ. ರಾತ್ರಿ ಬೆಳತಂಕ ಬರ್ಕಾರ ಕುಟ್ಟು ಸುಮ್ ಕುಕ್ಕಿದ್ದ ಅವ್ರು. ಹಿಂಗಾದ್ರೆ ಮಕ್ಕಬೇಕು ಹೆಂಗ. ಆಮ್ಯಾಕ ರೈಲ್ವೆ ಟ್ರ್ಯಾಕ್ ಐತಿ, ದೇವಸ್ಥಾನ ಐತಿ, ಇಷ್ಟು ಬ್ಲಾಸ್ಟಿಂಗ್ ಮಾಡೋದು ಇವೆಲ್ಲ ವಿವರ ಭಾಳ ನಡೆದೈತಿ ನೋಡ್ರಿ ನಮ್ಮಲ್ಲಿ. ಪೂರ್ತಿ ಧೂಳು ನಮ್ಮ ಊರೊಳಗನ ಯಾರು ಹೇಳಗಟ್ಟಿಗೆ ಕೇಸ್ ಹಾಕದ, ಅವ್ರನ್ನೊಳಗೆ ಹಾಕ್ಸೋದು, ಇದೇ ಕೆಲಸ ಮಾಡ್ಕೊಂತ ಬಂದಾರ. ಹುಣಸಿಕಟ್ಟಿ ಗ್ರಾಮಕ್ಕೆ ಅಂಟಿಕೊಂಡು 4-5 ಕಲ್ಲು ಕ್ವಾರಿಗಳು ಇವೆ. ಇದರಿಂದ ಮನೆ, ಶಾಲೆ, ದೇವಸ್ಥಾನ ಬಿರುಕು ಬಿಟ್ಟಿವೆ. ಈ ವಿಚಾರವಾಗಿ ಲಿಖಿತವಾಗಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ನಿತ್ಯ 10 ವಾಹನಗಳು ಕಲ್ಲು ತುಂಬಿಕೊಂಡು ಓಡಾಡುವುದರಿಂದ ಗ್ರಾಮದಲ್ಲಿ ಧೂಳಿನೋ ಕುಳಿಯಾಗುತ್ತಿದೆ. ಹೀಗಾಗಿ ಮನೆಯಲ್ಲಿ ಅಡುಗೆ ಮಾಡಿ ಇಟ್ಟರೆ ಅದರಲ್ಲೂ ಧೂಳು ಬೀಳುವ ಪರಿಸ್ಥಿತಿ ಬಂದಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಹಲವು ಬಾರಿ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಾರೆ ಸ್ಥಳೀಯರು. ನಮ್ಮ ದೇವಸ್ಥಾನದಲ್ಲಿ ಸುಮಾರು ವರ್ಷದಿಂದ ಇದನ್ನು ಕಟ್ಟಿಸಿ ಒಂದು 5 ವರ್ಷ ಆಯ್ತು. ಧೂಳು ಬಂದು ಕುತ್ಕೊಂಡು ಯಾವ ರೀತಿ ಆಗಿದೈತಿ. ಅಧಿಕಾರಿಗಳು ಬಂದು ನೋಡ್ರಿ, ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮೂರು ಗ್ರಾಮದ ಒಂದು ಕುಡಿಯ ನೀರಿನ ಮೇಲೆ ಸಹಿತ ಧೂಳು ಬಂದು ಕುಂಡಿರ್ತೈತಿ. ಮನವಿ ಎಷ್ಟೇ ಕೊಟ್ಟರು ನಮಗೆ ಏನೂ ಮಾಡಿಲ್ಲ, ಗ್ರಾಮಸ್ಥರಿಗೆ ಇದನ್ನು ಮಾಡಿಲ್ಲ. ಒಟ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಹಾವೇರಿ ಜನರು ಹೈರಾಣಾಗಿ ಹೋಗಿದ್ದಾರೆ. ಪ್ರತಿನಿತ್ಯ ಧೂಳು ಮತ್ತು ರಾತ್ರಿ ಕಲ್ಲು ಬ್ಲಾಸ್ಟ್ಗೆ ಗ್ರಾಮದ ಜನರು ಭಯದಿಂದ ಜೀವನ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ಜನರಿಗೆ ಸಮಸ್ಯೆಯಾಗದಂತೆ ಗಣಿಗಾರಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಪಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.